ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕತೆ ನಮ್ಮ ಆ್ಯಟಿಟ್ಯೂಡ್ ಅಂದರೆ ನಮ್ಮ ಸ್ವಭಾವ ಹೇಗೆ ಇರಬೇಕು ಅಂತ. ಪ್ರೀತಿಯ ಮುದ್ದು ಮಕ್ಕಳೇ, ಒಂದು ಕಾಡಿನಲ್ಲಿ ಒಂದು ಆನೆ ಇರುತ್ತೆ. ಆ ಕಾಡಲ್ಲಿರುವಂತಹ ಆನೆ ತನ್ನ ಗಂಭೀರ ಸ್ವಭಾವ ಅಂದರೆ ಅದರ ಒಂದು ನಡೆ ನುಡಿ ಅದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುತ್ತೆ. ಒಂದು ಬಾರಿ ಆಕಸ್ಮಿಕವಾಗಿ ಆ ಆನೆ ಹಂದಿಯನ್ನು ಭೇಟಿಯಾಗತ್ತೆ. ಅಂದರೆ ಆನೆ ತನ್ನಷ್ಟಕ್ಕೆ ತಾನು ನಡೀತಾ ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಆ ದಾರಿಯನ್ನು ನಡೆಯುತ್ತಾ ಸಾಗುತ್ತಿರುವಂಥ ಸಂದರ್ಭದಲ್ಲಿ ಅಕಸ್ಮಾತಾಗಿ ಒಂದು ಹಂದಿ ಆ ಒಂದು ಆನೆಯ ಕಣ್ಣಿಗೆ ಬೀಳುತ್ತೆ. ಬಿದ್ದಂತಹ ಸಂದರ್ಭದಲ್ಲಿ ಆ ಹಂದಿ ಎಲ್ಲೋ ಕೊಚ್ಚೆಯಿಂದ ಮುಳುಗಿ ಎದ್ದು ಬಂದಿರುತ್ತೆ. ಆ ಕೊಚ್ಚೆಯಿಂದ ಮುಳುಗಿ ಬಂದಿರುವಂತಹ ಹಂದಿ ಅದರ ಜೊತೆಗೆ ಗಜರಾಜ ಇಬ್ಬರೂ ಸಹ ದಾರಿಯನ್ನು ಸಾಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಗಜರಾಜ ತಾನು ಹೋಗುತ್ತಿರುವಂತಹ ದಾರಿನಲ್ಲಿ ತಾನು ಹಿಂದೆ ಉಳಿದರೂ ಪರವಾಗಿಲ್ಲ, ಹಂದಿಗೆ ನೀನೇ ಮುಂದೆ ಹೋಗು ಅಂತ ಹೇಳ್ತಾನೆ. ಇದರಿಂದ ಒಂದು ಕ್ಷಣ ಹಂದಿಗೆ ಆಶ್ಚರ್ಯ ಆಗುತ್ತೆ. ನನಗೆ ಯಾಕೆ ಗಜರಾಜ ದಾರಿಯನ್ನು ಬಿಟ್ಟುಕೊಟ್ಟ? ಅವಾಗ ಹಂದಿಗೆ ತನ್ನ ಬಗ್ಗೆ ತನಗೆ ಗರ್ವ ಅನಿಸುತ್ತೆ. ನಾನು ಗಜರಾಜನಿಗಿಂತ ದೊಡ್ಡವನು, ನನಗೆ ಗಜರಾಜನೇ ದಾರಿಯನ್ನು ಬಿಟ್ಟುಕೊಟ್ಟು ಬಿಟ್ಟ. ಈ ರೀತಿ ದಾರಿಯಲ್ಲಿ ಗಜರಾಜ ತಾನು ಹಿಂದೆ ಉಳಿದು ಆ ಒಂದು ಕೊಚ್ಚೆ ಮುಳುಗಿದ್ದಂತಹ ಹಂದಿಗೆ ದಾರಿಯನ್ನು ಮುಂದೆ ಬಿಟ್ಕೊಡ್ತಾನೆ. ತಾನು ಹಿಂದೆ ದಾರಿಯಲ್ಲಿ ನಡೆಯುತ್ತಾ ಮುಂದೆ ಸಾಗ್ತಾನೆ. ಇದರಿಂದ ಖುಷಿಪಟ್ಟಂತಹ ಹಂದಿ ಆ ದಿನ ಎಲ್ಲ ಪ್ರಾಣಿಗಳ ಬಳಿ ಹೋಗಿ ಮೊದಲು ಆನೆಗಳ ಒಂದು ಹಿಂಡು ಅಂದರೆ ಒಂದಕ್ಕಿಂತ ಹೆಚ್ಚು ಆನೆಗಳಿರುವಂತಹ ಗುಂಪಿನಲ್ಲಿ ಹೋಗಿ ತುಂಬ ಗರ್ವದಿಂದ ಹೇಳುತ್ತೆ, ಇವತ್ತು ದಾರಿನಲ್ಲಿ ಗಜರಾಜ ನಾನು ಇಬ್ಬರು ಸಿಕ್ಕಿದ್ವಿ. ಗಜರಾಜ ತಾನು ಹಿಂದೆ ಉಳಿದು ನನಗೆ ಹೆದರಿಕೊಂಡು ದಾರಿಯನ್ನು ಬಿಟ್ಟ. ಒಂದು ಕ್ಷಣ ಅಲ್ಲಿ ನೆರೆದಿದ್ದಂತಹ ನರಿ ಆನೆಗಳಿಗೆ ಆಶ್ಚರ್ಯವಾಗತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಇದ್ದಂತಹ ಆನೆಗಳಿಗೆ ಒಂಥರ ಅದು ಸೋಜಿಗದ ವಿಷಯವಾಗುತ್ತೆ. ಯಾಕೆ ಅಂದರೆ ಗಜರಾಜ ತುಂಬ ಶಕ್ತಿಶಾಲಿ, ಅಂತಹವನು ಈ ಒಂದು ಹಂದಿ ಮರಿಗೆ ಹೆದರಿ ದಾರಿಯನ್ನು ಬಿಟ್ಟುಕೊಟ್ಟನ ಅಂಥೇಳಿ ಅಂತ. ಹಂದಿಯ ಮಾತನ್ನು ಕೇಳಲು ನಿರಾಕರಿಸಿದಂತಹ ಎಲ್ಲ ಗಜಪಡೆ ಗಜರಾಜನ ಬಳಿ ಹೋಗಬೇಕು ಅಂಥೇಳಿ ನಿರ್ಧರಿಸಿ ಹಂದಿಯೊಡನೆ ಗಜರಾಜನಿಗೆ ಕೇಳಕ್ಕೆ ಸಿದ್ಧರಾಗಿ ಹೊರಡ್ತಾರೆ. ಮಾರ್ಗ ಮಧ್ಯದಲ್ಲಿ ಆ ಒಂದು ಹಂದಿಗೆ ಆನೆ ಗುಂಪಿನೊಡನೆ ಆ ಹಂದಿ ಸಾಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಜಿಂಕೆಯೂ ಸಹ ಸಿಗುತ್ತೆ. ಜಿಂಕೆಗೂ ಸಹ ಆ ಹಂದಿ ಹೇಳುತ್ತೆ, ಇವತ್ತೊಂದು ಆಶ್ಚರ್ಯಕರವಾದಂತಹ ವಿಷಯ ನಡೀತು. ನಾನು ಗಜರಾಜ ಇಬ್ಬರೂ ಸಹ ದಾರಿಯಲ್ಲಿ ಸಾಗ್ತಾ ಇದ್ವಿ. ಗಜರಾಜ ನನಗೆ ಹೆದರಿ ದಾರಿಯನ್ನು ಬಿಟ್ಟುಕೊಟ್ಟ. ಒಂದು ಕ್ಷಣ ಈ ವಿಷಯನ ಕೇಳಿದಂತಹ ಜಿಂಕೆಯೂ ಸಹ ದಿಗ್ಭ್ರಮೆ ಉಂಟಾಗತ್ತೆ. ಗಜರಾಜ ಶಕ್ತಿಶಾಲಿ, ಬಲಶಾಲಿ, ಅಂತಹವನು ಒಂದು ಸಾಮಾನ್ಯ ಹಂದಿಗೆ ಹೆದರಿ ಜಾಗವನ್ನು ಬಿಟ್ಟುಕೊಟ್ಟನ ಅಂಥೇಳಿ ಅಂತ. ಹೀಗೆ ಗಜರಾಜ ಸಿಂಹದ ಬಳಿಯೂ ಹೋಗಿ ನಡೆದಂತಹ ವಿಷಯವನ್ನು ಹೇಳ್ತಾರೆ. ಸಿಂಹರಾಜನು ಸಹ ಗಜರಾಜನ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸುತ್ತೆ. ಅಂಥ ಸಂದರ್ಭದಲ್ಲಿ ಪ್ರಾಣಿಗಳೆಲ್ಲವೂ ಸಹ ಗುಂಪು ಗುಂಪಾಗಿ ಗಜರಾಜನ ಬಳಿ ಹೋಗಿ ಪ್ರಶ್ನೆಯನ್ನು ಕೇಳುತ್ತವೆ. ಗಜರಾಜ, ನೀನು ಯಾಕೆ ಹಂದಿಗೆ ಆನೆಯನ್ನು
ಗಜರಾಜ ಗಜರಾಜ, ನೀನು ಹಂದಿಗೆ ಏಕೆ ದಾರಿಯನ್ನು ಬಿಟ್ಟುಕೊಟ್ಟೆ? ಕೆಲವೊಂದಿಷ್ಟು ಪ್ರಾಣಿಗಳು ತೊದಲಿಸುತ್ತಾ ಗಜರಾಜನ ಒಂದು ಗಾಂಭೀರ್ಯತೆ, ವ್ಯಕ್ತಿತ್ವವನ್ನು ನೋಡಿ ಪ್ರಶ್ನೆಯನ್ನು ಕೇಳಲು ಯೋಚಿಸಿ ಸುಮ್ಮನಾಗ್ತವೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳು ಸಿಂಹರಾಜ, ಆನಂತರದಲ್ಲಿ ಮೊಲ ಧೈರ್ಯವನ್ನು ಮಾಡಿ ಗಜರಾಜನಿಗೆ ಪ್ರಶ್ನೆಯನ್ನು ಕೇಳ್ತವೆ. ಎಲ್ಲ ಪ್ರಾಣಿಗಳ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂತಹ ಗಜರಾಜ ಒಂದೇ ಬಾರಿ ಒಂದೇ ಸಾಲಿನಲ್ಲಿ ಉತ್ತರವನ್ನು ಕೊಡ್ತಾನೆ. ನಿಮ್ಮ ಪ್ರಶ್ನೆ ಇಷ್ಟೇ: ನಾನು ಏಕೆ ಮೊದಲು ಹಂದಿಗೆ ದಾರಿಯನ್ನು ಬಿಟ್ಟೆ? ಆತ್ಮೀಯ ಪ್ರಾಣಿಗಳೇ, ಸ್ನೇಹಿತರೆ, ಉತ್ತರ ಇಷ್ಟೇ. ಹಂದಿ ನಾನು ಹೋಗುತ್ತಿದ್ದಂತಹ ದಾರಿಯಲ್ಲಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಹಂದಿ ಮೈಯೆಲ್ಲ ಕೊಳಕಾಗಿತ್ತು. ನಾನು ದಾರಿಯಲ್ಲಿ ಹಂದಿಯ ಒಡನೆ ಸಾಗಲಿಕ್ಕೆ ಹೋದರೆ ಆ ಕೊಳಚೆ ನನಗೆ ತಾಗ್ತಾ ಇತ್ತು. ಆ ಉದ್ದೇಶಕ್ಕೋಸ್ಕರ ಮೊದಲು ನಾನು ಹಂದಿಗೆ ಹೋಗಲಿಕ್ಕೆ ಜಾಗವನ್ನು ಬಿಟ್ಟುಕೊಟ್ಟೆ. ಇದನ್ನು ಕೇಳಿದಂತಹ ಪ್ರಾಣಿಗಳೆಲ್ಲರೂ ಸಹ ಗಜರಾಜ ಮಾಡಿದ್ದು ಸರಿ, ಏಕೆಂದರೆ ಹಂದಿಯ ಕೊಳಕು ಗಜರಾಜನಿಗೆ ತಾಗಬಾರದು ಅನ್ನುವಂತಹ ಒಂದು ಉದ್ದೇಶಕ್ಕೋಸ್ಕರ ಗಜರಾಜ ದಾರಿಯನ್ನು ಬಿಟ್ಟುಕೊಟ್ಟ. ಇದರಲ್ಲಿ ಬಲಶಾಲಿತನದ ಪ್ರಶ್ನೆ ಬರುವುದಿಲ್ಲ, ಬುದ್ಧಿವಂತಿಕೆಯ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಮಕ್ಕಳೇ, ಒಂದು ದಾರಿನಲ್ಲಿ ನಾವು ನಡೆಯುತ್ತಿರುವಂತಹ ದಾರಿನಲ್ಲಿ ಕೆಟ್ಟ ಜನ ಬಂದು ಅವರು ತಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಸಹಿತ ಹಾಳು ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ತುಂಬ ಬುದ್ಧಿವಂತಿಕೆಯಿಂದ ನಾವು ಹೋಗುವಂತಹ ದಾರಿಯ ಅವರಿಗೆ ಜಾಗವನ್ನು ಬಿಟ್ಕೊಡ್ಬೇಕು. ನಾವು ಸಾಗುವಂತಹ ನಮ್ಮ ಸಮಯ ಅಲ್ಲಿ ವೇಸ್ಟ್ ಆಗುತ್ತೆ, ಆದರೂ ಪರವಾಗಿಲ್ಲ. ಯಾಕೆಂದರೆ ಆ ಕೊಳಕು ಹಂದಿಯ ತರಹ ಕೊಳಕು ಮನಸ್ಥಿತಿ ಉಳ್ಳಂತಹ ಜನ ಅವರು ತಾವು ಹಾಳಾಗಿದ್ದಲ್ಲದೆ ನಮ್ಮನ್ನು ಹಾಳು ಮಾಡಲಿಕ್ಕೆ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಬುದ್ಧಿವಂತಿಕೆಯನ್ನು ಬಳಸಬೇಕು. ಎಲ್ಲರಿಗೂ ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.